ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಬಾರಿ ಪರೀಕ್ಷೆ ಈ ಹಿಂದೆ ರೀತಿ ನಡೆದಾಗ ರೀತಿ ಇರೋದಿಲ್ಲ. ಈ ಬಾರಿ ಫೇಶಿಯಲ್ ರೆಕಗ್ನಿಷನ್ ಮತ್ತು ಲೈವ್ ಸ್ಟ್ರೀಮಿಂಗ್ ಕೂಡ ತರ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಫಸ್ಟ್ ಬಂದ್ಬಿಟ್ಟು ಫೇಶಿಯಲ್ ರೆಕಗ್ನಿಷನ್ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಗೊತ್ತಿರೋ ಫೇಶಿಯಲ್ ರೆಕಗ್ನಿಷನ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅನ್ಕೋತೀನಿ. ಲೈಕ್ ನೀವು ಹೇಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನಿಮ್ಮ ಫೇಸ್ ಲಾಕ್ ನ ಯೂಸ್ ಮಾಡ್ಕೊಂಡು ನೀವು ಓಪನ್ ಆಕ್ಸೆಸ್ ಕೂಡ ಮಾಡ್ತಾರೆ ಮೊಬೈಲ್ಗೆ. ಅದೇ ರೀತಿ ನಿಮ್ಮ ಅಪ್ಲಿಕೇಶನ್ ನ ನಿಮ್ಮ ಫೇಸ್ ಸ್ಕ್ಯಾನ್ ಮುಖಾಂತರ ಆಕ್ಸೆಸ್ ಕೂಡ ಮಾಡ್ತಾರೆ. ಸಿಂಪಲ್ ಇಷ್ಟೇ. ನಿಮ್ಮ ಡೀಟೇಲ್ಸ್ ಗಳು ನೀವು ಸಿಟಿಗೆ ರಿಜಿಸ್ಟ್ರೇಷನ್ ಆಗಿರ್ತೀರಾ, ಅದ್ರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಒಂದು ಆಪ್ ಮುಖಾಂತರ ಅಪ್ಡೇಟ್ ಕೂಡ ಮಾಡಿರ್ತಾರೆ. ಒಂದು ಅಪ್ಲಿಕೇಶನ್ ಕೂಡ ಕೆ ಅವರು ಡೆವಲಪ್ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಫೇಸ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮಾಹಿತಿ ಸಿಗುತ್ತೆ. ಲೈಕ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನೀವು ಸಿಟಿಗೆ ಅಪ್ಲಿಕೇಶನ್ ಆಗಿರೋದೆಲ್ಲ ಸಿಗುತ್ತೆ. ಆ ರೀತಿ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಲೈಕ್ ಫ್ರಾಡ್, ಲೈಕ್ ಕೆಲವೊಂದು ಫ್ರಾಡ್ ಆಗುತ್ತೆ, ಕೆಲವರು ಬೇರೆಯವರು ಬಂದು ಬರೀತಾರೆ, ಕೆಲವರು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಮಿಸ್ಟೇಕ್ ಆಗಬಾರ್ದು. ಪರೀಕ್ಷೆ ನೀಟ್ ಆಗಿ ಸ್ಟ್ರಿಕ್ಟ್ ಆಗಿ ಪಾರದರ್ಶಕತೆಯಿಂದ ನಡೀಬೇಕು ಅಂತ ನಿಟ್ಟಿನಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಲೈಕ್ ಯಾವ್ದಾದ್ರು ವಿದ್ಯಾರ್ಥಿ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ಫೇಸ್ ಅವರ ಮಾಹಿತಿ ಸಿಗುತ್ತೆ. ಆಗ ಗೊತ್ತಾಗುತ್ತೆ ಇವನು ಒರಿಜಿನಲ್ ಅಲ್ವಾ, ಅಂದ್ರೆ ಇವನು ವ್ಯಾಲಿಡ್ ವಿದ್ಯಾರ್ಥಿನಲ್ವಾ ಅಂತ ಗೊತ್ತಾಗುತ್ತೆ. ಈ ಸಿಸ್ಟಮ್ ಅಡಾಪ್ಟ್ ಕೂಡ ಮಾಡಿದೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದು ಈ ವರ್ಷ ಸಿಟಿಗೆ ಕೂಡ ಅಪ್ಲಿಕಬಲ್ ಆಗುತ್ತೆ. ನೀವು ಸಿಟಿ ಬರೆಯೋರಿಗೆ ಕೂಡ ಅಪ್ಲಿಕಬಲ್ ಆಗುತ್ತೆ. ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ಗಳಲ್ಲಿ ಕೂಡ ಈ ರೀತಿ ನಾವು ಅಟೆಂಡೆನ್ಸ್ ಸಿಸ್ಟಮ್ ನ ತರಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಸಿಟಿ ಎಕ್ಸಾಮ್ ಅಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕೂಡ ಇರುತ್ತೆ. ಅಲರ್ಟ್ ಆಗಿರಿ. ಅದೇ ರೀತಿ ಲೈವ್ ಸ್ಟ್ರೀಮಿಂಗ್ ಕೂಡ ಇರುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಬರೀ ಸಿಸಿ ಕ್ಯಾಮೆರಾ ಕೂಡ ಇತ್ತು ಸಿಟಿ ಎಕ್ಸಾಮ್ಸ್ ಅಲ್ಲಿ. ಬಟ್ ಈಗ ಏನಾಗುತ್ತೆ ಅಂದ್ರೆ ಲೈವ್ ಸ್ಟ್ರೀಮಿಂಗ್ ಕೂಡ ಇರುತ್ತೆ. ನೀವು ಪರೀಕ್ಷೆ ಬರೆಯೋದನ್ನ ಲೈವ್ ಆಗಿ ಕೂತ್ಕೊಂಡು ಕೆಇ ಆಫೀಸ್ ಅಲ್ಲಿ ಕೂಡ ನಿಯಂತ್ರಣ ಕೂಡ ಮಾಡ್ತಾರೆ. ಕೆಇ ಆಫೀಸ್ ಕೂಡ ನೋಡ್ತಾರೆ. ಅಲ್ಲಿ ನಕಲು ಮಾಡೋದು, ಕಾಪಿ ಹೊಡೆಯೋದು, ಅದೇ ರೀತಿ ಬೇರೆಯವ್ರನ್ನ ಮಾತಾಡ್ಸೋದು, ಅದೇ ರೀತಿ ಚೀಟಿಂಗ್ ನಡೆಯೋದು, ಅದೇ ರೀತಿ ಏನೇ ರೀತಿ ಸಮಸ್ಯೆ ಆದ್ರೆ ಅಲ್ಲಿ ಬೋರ್ಡ್ ಅವರಿಗೆ ಗೊತ್ತಾಗುತ್ತೆ. ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಡಿಬಾರ್ ಕೂಡ ಆಗೋ ಸಾಧ್ಯತೆ ಕೂಡ ಇದೆ. ಅರೆಸ್ಟ್ ಕೂಡ ಆಗೋ ಸಾಧ್ಯತೆ ಕೂಡ ಇದೆ. ಅರೆಸ್ಟ್ ಅವರು ಡಿಬಾರ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಅಲರ್ಟ್ ಆಗಿರಿ. ಫೇಶಿಯಲ್ ರೆಕಗ್ನಿಷನ್ ನಂಗೆ ಇಷ್ಟ ಆಯ್ತು. ಇದನ್ನ ಎಲ್ಲಾ ಕಡೆ ಅಪ್ಡೇಟ್ ಕೂಡ ಮಾಡಬೇಕು. ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರು ಬೋರ್ಡ್, ಅದೇ ರೀತಿ ಅಟೆಂಡೆನ್ಸ್ ಕೂಡ ಅಪ್ಡೇಟ್ ಕೂಡ ಮಾಡಬಹುದು. ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಆ ಇದು ಫೇಶಿಯಲ್ ರೆಕಗ್ನಿಷನ್ ತಂದಿದ್ದಾರೆ. ಅದೇ ರೀತಿ ಲೈವ್ ಸ್ಟ್ರೀಮಿಂಗ್ ಕೂಡ ತಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಇದು ಒಳ್ಳೆಯದಾ ಕೆಟ್ಟದ್ದಾ, ಇದರಿಂದ ನಿಮಗೆ ಸಹಾಯ ಆಗುತ್ತಾ? ಈ ರೀತಿ ಕೆಇ ಅವರು ಇಂಪ್ಲಿಮೆಂಟ್ ಮಾಡಿರೋದು ನಿಮಗೆ ಎಷ್ಟು ಸಮಂಜಸ ಆಗಿದೆ, ಅಂದ್ರೆ ನಿಮಗೆ ಎಷ್ಟು ಓಕೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ.